बीदर के गोरनली में कर्नाटका युवा रक्षणा वेदिके ने टीडीपी कॉलोनी से रिंग रोड तक खराब सड़क को तुरंत ठीक करने की मांग को लेकर सड़क जाम कर दिया और विरोध प्रदर्शन किया। इस विरोध प्रदर्शन में गांव और लोगों के साथ साथ संगठन के पदाधिकारी भी शामिल हुए। प्रदर्शनकारियों ने इस बात पर गुस्सा जताया कि लोगों को रोजाना बहुत मुश्किलों का सामना करना पड़ रहा है और ट्रैफिक भी खतरे में है। इस मौके पर बोलते हुए कर्नाटका युवा रक्षणा वेदिके के डिस्ट्रिक्ट प्रेसिडेंट विल्सन डुडमनी ने कहा कि उन्होंने सड़क जाम की है और विरोध प्रदर्शन इसीलिए किया है क्योंकि संबंधित अधिकारियों ने कई बार रिक्वेस्ट करने के बाद भी कोई एक्शन नहीं लिया। स्थानीय लोगों ने भी अपनी नाराजगी जाहिर की है और चेतावनी दी है कि अगर सड़क की मरम्मत का काम जल्द नहीं किया गया तो संघर्ष और तेज किया जाएगा। इस बारे में केपी न्यूज से बात करते हुए उन्होंने समस्या का तुरंत समाधान करने की मांग की। कैमरामैन पपुराज का कवरेज। जिला घटकದ ವತಿಯಿಂದ ಏನು ಗುಂಪಾ ರಿಂಗ್ ರೋಡ್ನಿಂದ ಗೌರಣಿಗೆ ಹೋಗುವಂಥ ರಸ್ತೆ ಸುಮಾರು 10 ವರ್ಷದಿಂದ ಈ ರಸ್ತೆ ಭಾಳತ್ತು ಹದಗೆಟ್ಟಿದೆ। ಈ ರಸ್ತೆಯು ಗ್ರಾಮಸ್ಥರು ಭಾಳ ದಿನದಿಂದ ಕಚೇರಿಗೆ ಅಲೆದಾಡ್ತಾ ಇದ್ದಾರೆ, ಬಟ್ ಯಾರು ಇಲ್ಲಿ ಕಚೇರಿಯಿಂದ ಯಾರೂ ಸ್ಪಂದನೆ ಕೊಡ್ತಾ ಇಲ್ಲ। ಇಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಯಾಗಲಿ ಮಾನ್ಯ ಸಚಿವರಾಗಲಿ ಶಾಸಕರಾಗಲಿ ಇಲ್ಲಿ ಯಾರು ಬರ್ತಾ ಇಲ್ಲ। ಇಲ್ಲಿ ಸಾಮಾನ್ಯ ಜನಸಾಮಾನ್ಯರ ಅವರು ಕುಂದುಕೊರತೆಯನ್ನು ಯಾರು ನೋಡ್ತಾ ಇಲ್ಲ। ಹಾಗಾಗಿ ಇಂದು ನಾವು ನಮ್ಮ ಸಂಘಟನೆ ವತಿಯಿಂದ ನಾವು ಇಲ್ಲಿ ಬಂದು ನಾವು ಎರಡು ನುಡಿಗಳನ್ನ ಆಡ್ತಾ ಇದ್ದೇವೆ, ನೋಡಿ ತಿಳ್ಕೊಳ್ರಿ, ಎತ್ತೆಚ್ಕೊಂಡು ನೀವು ಈ ನುಡಿಗಳನ್ನು ಕೇಳಿ ಇದಕ್ಕೆ ಸ್ಪಂದಿಸಿ ಈ ರಸ್ತೆಯನ್ನು ಮಾಡಿಕೊಟ್ರೆ ಸರಿಯಾದ, ಇಲ್ಲಂತಂದರೆ ತಮಗೆ ನಾವು 5 ದಿವಸ ಕಾಲಾವಕಾಶ ಕೊಡ್ತೀವಿ, ಇಲ್ಲದಿದ್ದರೆ ನಾವು ರಸ್ತೆಯನ್ನು ಬಂದ್ ಮಾಡಿ ಧರಣಿ ಮಾಡ್ತೇವಂತ ತಮ್ಮಲ್ಲಿ ಕೇಳೋನಾಗಿದ್ದೇನೆ। ನನ್ನ ಹೆಸರು ವಿಲ್ಸನ್ ದೊಡ್ಮನಿ, ಜಿಲ್ಲಾಧ್ಯಕ್ಷರು ಬೀದರ್। ಯುವ ರಕ್ಷಣಾ ವೇದಿಕೆಯವರು ಹಮ್ಮಿಕೊಂಡಂಥ ಈ ಹೋರಾಟ ನಿಜವಾಗಿಯೂ ಅರ್ಥಗರ್ಭಿತವಾದ ಹೋರಾಟ। ಈ ಒಂದು ಗೋರ್ನಹಳ್ಳಿ ಮತ್ತು TDB ಕಾಲೋನಿಯ ನಿವಾಸಿಗಳು ಬಹಳ ವರ್ಷಗಳಿಂದ ಬಹಳ ಕಷ್ಟಪಟ್ಟು ನಾವಿಲ್ಲಿ ಓಡಾಡ್ತಾ ಇದ್ದೇವೆ। ಈ ಒಂದು ರಸ್ತೆ ಸರಿಸುಮಾರು 10-15 ವರ್ಷದ ಹಿಂದೆ ಕೇಣಿ ಸಾಹೇಬರವರು ಹಾಕಿಸ್ಕೊಟ್ರಂಥ ಮಾಹಿತಿ ಇದೆ। ಅದಾದ ನಂತರ ಯಾವ ಶಾಸಕರಾಗಲಿ, ಯಾವ ಅಧಿಕಾರಿಗಳಾಗಲಿ, ಪುರಸಭೆ ಅಧಿಕಾರಿಗಳಾಗಲಿ, ಜಿಲ್ಲಾಧಿಕಾರಿಗಳಾಗಲಿ ಅಥವಾ ಮಹಾನಗರ ಪಾಲಿಕೆ ಅಧಿಕಾರಿಗಳಾಗಲಿ ಇಲ್ಲಿ ಭೇಟಿ ಮಾಡಿಲ್ಲ। ಮೇಲಾಗಿ ಇಲ್ಲಿ ಬಹಳಷ್ಟು ತೊಂದರೆನ ಜನರು ಅನುಭವಿಸ್ತಾ ಇದ್ದಾರೆ। ಈಗಾಗಲೇ ಅನೇಕರು ಈ ರಸ್ತೆಯಲ್ಲಿ ಬಿದ್ದು ಗಾಯಗಳನ್ನ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ತಗೊಂಡಿದ್ದಾರೆ। ಇದರ ಕುರಿತಾಗಿ ನಾವು ಜಿಲ್ಲಾಧಿಕಾರಿಯವರಿಗೆ ಪತ್ರವನ್ನು ಕೊಟ್ಟಾಗ ಅವರು ಮಹಾನಗರ ಪಾಲಿಕೆ ಕಮಿಷನರ್ ಅವರಿಗೆ ಇದೊಂದು ತಕ್ಷಣ ಪರಿಹಾರವನ್ನು ಮಾಡಿಕೊಡಿ ಎಂಬುದಾಗಿ ಅವರು ಕೊಟ್ಟರು। ನಾವು ಮಹಾನಗರ ಪಾಲಿಕೆಯವ್ರನ್ನ ಇದ್ದೇವು, ನಾವು ಕಸ್ಟಮರು ಕೆಲ್ಸಕ್ಕೆ ಹೋಗಿ ಬರೋದು ಹೋಗೋದು ಭಾಳ ಬನಸಾಗ್ಲದ। ನಮ್ಗೆ ನಮ್ಮ ಮಕ್ಕಳು ಬೀಳ್ತಾವಂತ ಭಾಳ ಕಷ್ಟ ಅಲ್ಲದ। ಮುದುಕರು ಓಡಾಡ್ತಾರೆ, ಸಣ್ಣ ಮಕ್ಕಳು ಓಡಾಡ್ತಾರೆ। ಈ ಹಾದಿ ನೋಡಿದ್ರೆ ಎಲ್ಲರೂ ಪರೇಶಾನ್ ಆಗಪ್ಲೆ ಅದ। ಮಳೆಗಾಲ ಬಂದ್ರೆ ಭಾಳ ಕಷ್ಟ ಆಯ್ತದ। ಮ ನೀವು ತಿಳಿದೋಟಿಕೆ ದೊಡ್ಡರು ಯಾರೇ ಇರಲಿ ಚಂದ ಈ ರೋಡ್ ಇಟ್ಟು ಚಂದ ಮಾಡ್ಕೊಡ್ರಿ, ನಿಮ್ಗೆ ಕೈ ಜೋಡಿಸ್ತೇವೆ, ನಮಗೆ ಏನು ಬೇಕಾಗಿಲ್ಲ। 10 ವರ್ಷ ಹಿಡಿದು ಇಷ್ಟೇ ಅದ, ನಾವೆಲ್ಲ ಬಿದ್ದಿದ್ದೆವು, ನಮಗೆ ಗೊತ್ತದ, ನೀವು ತಿಳ್ಕೊರಿ ಜರ ಇದಕ್ಕೆ ದಯಮಾಡಿ ನೀವು ಮಾಡ್ಸಂತಂದು ಮಾಡ್ರಿ। ಹಾಂ, ಇರಲ್ಲ ಹೋದ್ರೆ ನಾವು ಧರಣಿ ಮಾಡ್ತೇವೆ, ಮಾಡ್ಬೇಕಂತ ಭಾಳ ಇದು ಮಾಡಿದ್ದೆವು, ಖರೆ ಮಾಡಿಲ್ಲ, ಮಾಡ್ತೇವೆ। शोभा धनन है सर। देश विदेश और स्थानीय समाचारों के लिए चैनल को लाइक, शेयर, सब्सक्राइब जरूर करें।